MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಹುಚ್ಚು ಕೇರಳಿದರೆ ಮನುಷ್ಯನಿಗೆ ಏನಾಗುತ್ತೆ ಅನ್ನಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಕಮಲ್ ಹಾಸನ್. ಕ್ಷಮೆ ಕೇಳಪ್ಪ ಅಂತಂತಂದ್ರೆ ಇಲ್ಲ, ನಾನು ಪ್ರೀತಿಯಿಂದ ಹೇಳಿರೋದ್ರಿಂದ ನಾನು ಕ್ಷಮೆ ಕೇಳಲ್ಲ ಅಂತ. ಇದ್ಯಾವ ಹುಚ್ಚುತನ ಹೇಳಿ ಇದು. ಕರವೇ ಪ್ರತಿಭಟನೆ ಮಾಡ್ತಾ ಇದೆ, ಫಿಲಿಂ ಚೇಂಬರ್ಗೆ ಮುತ್ತಿಗೆ ಹಾಕಿದೆ. ನಾರಾಯಣಗೌಡ ಬಣದಿಂದ ಫಿಲಿಂ ಚೇಂಬರ್ಗೆ ಮುತ್ತಿಗೆ ಹಾಕಲಾಗಿದೆ. ಕನ್ನಡಪರ ಹೋರಾಟಗಾರರು ಫಿಲಿಂ ಚೇಂಬರ್ಗೆ ನುಗ್ಗಿದ್ದಾರೆ. ಚೇಂಬರ್ ಒಳಗೆ ನುಗ್ಗಿ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಬಗ್ಗಬೇಡಿ, ಇಂಥವನ್ನೆಲ್ಲ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಆ ದೃಶ್ಯಗಳನ್ನು ತೋರಿಸ್ತಾ ಇದೀವಿ ನೋಡಿ. ಕಮಲ್ ಹಾಸನ್ ಸಿನಿಮಾ ರಿಲೀಸ್ಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದು ಹೆಂಗ್ ರಿಲೀಸ್ ಮಾಡ್ತಿರೋ ಮಾಡಿ ನೋಡೇ ಬಿಡ್ತೀವಿ. ಈ ಮುಖಾಂತರ ನಾವು ಯಾರ್ಯಾರು ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ ಅವ್ರಿಗೆ ವಾರ್ನ್ ಮಾಡ್ತಾ ಇದ್ದೀವಿ. ಅದು ಹೆಂಗ್ ರಿಲೀಸ್ ಮಾಡ್ತೀರಿ ನೋಡ್ತೀವಿ. ಇದು ಕರವೇ ಆಕ್ರೋಶ ವ್ಯಕ್ತಪಡಿಸಿರುವಂತಹ ರೀತಿ. ಒಬ್ಬ ನಾಯಕನಿಗೆ, ಒಬ್ಬ ಕಲಾವಿದನಿಗೆ ಇದ್ರ ಬಗ್ಗೆ ಜವಾಬ್ದಾರಿ ಇರಬೇಕು. ನಾನೇನು ಮಾತಾಡ್ತಾ ಇದ್ದೀನಿ, ನಾನು ಆಡುವಂಥ ಅಣಿಮುತ್ತುಗಳು ಎಷ್ಟರ ಮಟ್ಟಿಗೆ ಅವಾಂತರಗಳನ್ನು ಸೃಷ್ಟಿ ಮಾಡ್ತವೆ ಅಲ್ಲ. ಈಗ ಏನೋ ಈ ಈ ಭಾವಾವೇಶದಲ್ಲಿ, ಈ ಭಾವಾದಿರೇಕದಿಂದ ಮಾತಾಡೋದು ಸಹಜ ಅಂದ್ಕೊಳ್ಳಿ. ಇಲ್ಲ ಬಿಡಿ, ಅದನ್ನು ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಂಡ್ರಿ, ಇದು ಈ ರೀತಿ ಇರಲಿಲ್ಲಪ್ಪ ನನ್ನ ಉದ್ದೇಶ, ದಯವಿಟ್ಟು ಕ್ಷಮಿಸ್ಬಿಡಿ. ಕ್ಷಮೆ ಕೇಳಿದ್ರೆ ಮನುಷ್ಯ ದೊಡ್ಡವನಾಗ್ತಾನೆ. ಇದು ಕಮಲ್ ಹಾಸನಿಗೆ ಗೊತ್ತಿಲ್ವೇ? ಯಾವುದೇ ದೊಡ್ಡ ನಾಯಕ ಆಗಿರ್ಬೋದು, ಅದ್ಭುತವಾದಂಥ ಕಲಾವಿದ, ಎರಡು ಮಾತಿಲ್ಲ. ಅಹಂಕಾರ ಯಾರಪ್ಪನ ಮನೇದು ಹೇಳಿ? ಸೊ ಇದೆಲ್ಲ ಎಡವಟ್ಟಾಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಈ ಥಗ್ ಲೈಫ್ ವಿತರಕರು ಕಮಲ್ ಹಾಸನ್ ಅವ್ರ ಜೊತೆ ಮಾತುಕತೆ ಮಾಡಿದ್ರಂತೆ. ನೋಡಿ, ಹಿಂಗೆಲ್ಲ ಆಗ್ತಾ ಇದೆ, ಈ ಥರ ಆಗಬಾರ್ದು, ತಪ್ಪು ಭಾವನೆಗಳು ಹೊರಟೋಗ್ಬಿಡ್ತವೆ ಅಂತ. ಇನ್ನು ಇಲ್ಲಿ ನಮ್ಮ ಫಿಲ್ಮ್ ಚೇಂಬರ್ನವರು ಕೂಡ ಆ ಥಗ್ ಲೈಫ್ ವಿತರಕನ ಕರೆದು ಮಾತಾಡಿದ್ದಾರೆ. ಹಿಂಗೆಲ್ಲ ಆಗಬಾರ್ದು ನೋಡಿ, ಎಡವಟ್ಟಾಗುತ್ತೆ ಅಂತ. ವೆಂಕಟೇಶ್ ಇದರ ವಿತರಕ, ವೆಂಕಟೇಶ್ ಕಮಲ್ಕರ್, ನೋಡಿ ಇದನ್ನ ಮೊದಲೇ ಆರಂಭದಲ್ಲೇ ಸರಿ ಮಾಡಿಬಿಡಿ ಅಂತ. ಸರಿ ಹೋಗ್ತಿತ್ತು, ಈಗ ಕ್ಷಮೆ ಕೇಳಿದ್ರೂ ಸರಿ ಹೋಗಲ್ಲ. ವೆಂಕಟೇಶ್ ಕತೆ ಮುಗೀತು. 8 ಕೋಟಿ ರೂಪಾಯಿ ಕೊಟ್ಟು ಅವ್ರ ಹಕ್ಕನ್ನು ಪಡೆದಿದ್ದಾರೆ. ಕಷ್ಟ ಈಗ ವೆಂಕಟೇಶ್ ಅವ್ರದ್ದು. ಯಾಕಂದರೆ 8 ಕೋಟಿ ಸುರಿದಿದ್ದಾರೆ ಅವರು. ಬಿಡ್ತರ ಕರವೇ ಹೋರಾಟಗಾರರು, ಕನ್ನಡಪರ ಸಂಘಟನೆಯವರು, ಕನ್ನಡಿಗರು ಸಿನಿಮಾ ಬಿಡುಗಡೆ ಆಗೋಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ದೊಡ್ಡ ಅವಾಂತರ ಸೃಷ್ಟಿಯಾಗುತ್ತೆ ನೋಡಿ. ಏನು ಈ ರೀತಿ ಏನೋ ಒಂದು ಆಯ್ತಪ್ಪ, ನಾವು ನೀವು ಎಲ್ಲ ಒಂದೇ ಕಣ್ರಿ, ಒಂದೇ ತಾಯಿ ಮಕ್ಕಳು, ಕ್ಷಮಿಸ್ಬಿಡ್ರಪ್ಪ ಅಂದರೆ ಮುಗಿದೋಯ್ತಪ್ಪ ಕತೆ. ನಾನು ಆ ಥರ ಹೇಳಲಿಲ್ಲ, ನನ್ನ ಭಾವನೆ ನೀವು ಅರ್ಥ ಮಾಡ್ಕೊಂಡಿಲ್ಲ, ಪ್ರೀತಿಯಿಂದ ನಾನು ಹೇಳಿರೋದು, ಅದಕ್ಕೋಸ್ಕರ ಕ್ಷಮೆ ಕೇಳಲ್ಲ. ಅದಕ್ಕೊಂದು ಇಷ್ಟುದ್ದನ್ನು ಭಾಷಣ ಬೇರೆ. ಯಾವ್ಯಾವ ಜನಾಂಗದವರು, ಯಾವ್ಯಾವ ಜಾತಿಯವರು ಮುಖ್ಯಮಂತ್ರಿ ಆದರೂ ತಮಿಳ್ನಾಡಲ್ಲಿ, MGR ಇಲ್ಲಿ ಸೇರಿದಂಥವರು, ಜಯಲಲಿತಾ ಇಲ್ಲಿ ಸೇರಿದಂಥವರು, ಮಂಡ್ಯದ ಜಯಲಲಿತಾ ಮುಖ್ಯಮಂತ್ರಿ ಆಗಿದ್ದು, ಇವೆಲ್ಲ ಕತೆ ಹೊಡೆದು ಕ್ಷಮೆ ಕೇಳಲ್ಲ ಅಂತ. ಈಗೇನಾಗಿದೆ, ಈ ಥರ ಹುಚ್ಚಾಟಗಳಿಂದಾಗಿ ಏನಾಗಿದೆಯಪ್ಪ ಅಂತಂದರೆ, ನೀವು ನೆಕ್ಸ್ಟ್ ಕ್ಷಮೆ ಕೇಳಿದ್ರೂ ಕೂಡ
ಕನ್ನಡಿಗರು ಕ್ಷಮಿಸಲ್ಲ. ಈ ಮಟ್ಟಕ್ಕೆ ಬಂದಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.